ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ಬೇಂದ್ರೆಯವರು ಬಾಳಿ ಬದುಕಿದಂತಹ ಈ ವಿಶೇಷವಾದ ಮನೆಯನ್ನು ನಾವು ನೋಡೋಣ. ನಮ್ಮ ದ.ರಾ. ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿ ಬೇಂದ್ರೆ, ದ.ರಾ. ಬೇಂದ್ರೆಯವರೇ ಧರಿಸ್ತಿದ್ದಂತಹ ಉಡುಪಿದು. ಅವ್ರ ಚಪ್ಪಲಿ ಕೂಡ ಇದೆ, ನೀವು ಗಮನಿಸಬಹುದು. ದ.ರಾ. ಬೇಂದ್ರೆಯವರು ಬಂದಿರುವಂತಹ ಭಾರತೀಯ ಜ್ಞಾನಪೀಠ ಪುರಸ್ಕಾರ 2,500 ಕವಿತೆಗಳನ್ನ ಬರೆದಂತಹ ವರಕವಿ ಬೇಂದ್ರೆಯವರ ಪೆನ್ನುಗಳವು. ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾನು ನೀನು ಆನು. ಹೆಮ್ಮೆಯ ಕನ್ನಡಿಗರೇ, ಪ್ರೀತಿಯ ಕನ್ನಡಿಗರೇ, ನಿಮ್ಗೆಲ್ರಿಗೂ ಸ್ವಾಗತ. ಧಾರವಾಡದ ಬೆನ್ ರಾಮ್ಸನ್ ಅವರ ಮನೆಗೆ ಸ್ನೇಹಿತರೆ, ಬನ್ನಿ ಒಳಗಡೆ ಹೋಗೋಣ. ಕ್ಷಮೆ ಇರಲಿ. ಏನು ಪರಂ, ನಮ್ಮ ಕನ್ನಡದ ಹೆಮ್ಮೆಯ ವರಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ, ಸಾಧನ ಕೇರಿಯ ಕವಿ ನಮ್ಮ ದ.ರಾ. ಬೇಂದ್ರೆ ಅವರಿಗೆ ನೀನು ಏನೇನೋ ಬಾಯಿಗೆ ಬಂದ ಹಾಗೆ ಬೆನ್ ರಾಮ್ಸನ್ ಅವರ ಮನೆಗೆ ಸ್ವಾಗತ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ನಿನಗೆ ಬುದ್ಧಿ ಇದೆಯಾ, ತಲೆ ಕೆಟ್ಟಿದೆಯಾ, ಏನಾಗಿದೆ ನಿನಗೆ? ಕನ್ನಡದ ವರಕವಿಗೆ ಅವಮಾನ ಮಾಡ್ತೀವಿ ಅಂತೆಲ್ಲ ನೀವು ಕೇಳ್ತಿರ್ಬೇಕು ಸ್ನೇಹಿತರೆ. ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ. ಹೌದು, ನಾನೀಗ ಬಂದಿರೋಂಥದ್ದೇ ನೀವು ನೋಡ್ತಾ ಇರೋಗೆ. ನೋಡಿ, ನಮ್ಮ ಬೇಂದ್ರೆ ಅಜ್ಜನ ಮನೆ, ಸಾಧನ ಕೇರಿಯ ಮನೆ, ಧಾರವಾಡದ ಮನೆ. ಬಂದಿದ್ದೀನಿ ಸ್ನೇಹಿತರೆ. ನನಗಿಲ್ಲಿ ಇಲ್ಲೇ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಬೋರ್ಡ್ ಹಾಕಿದ್ದಾರೆ. ಹೋಗೋಣ ನಾವು ಒಳಗಡೆಗೆ. ಶ್ರೀಮಾತಾ ಅಂತ ಅನ್ನೋದು ಅವರ ಮನೆ ಹೆಸರು. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಧಾರವಾಡದ ಸಾಧನ ಕೇರಿ ಸ್ನೇಹಿತರೆ. ನೋಡಿ, ಸಾಧನ ಕೆರೆ ಇಂದ ಸಾಧನ ಕೇರಿ ಇದು ಸ್ನೇಹಿತರೆ. ನೋಡಿ, ಸಾಧನ ಕೆರೆ ಅಲ್ಲೇ ಇದೆ. ಕೆರೆಗೂ ಕೂಡ ನಾವು ಹೋಗೋಣ ಸ್ನೇಹಿತರೆ. ಅದು ಸರಿ ಪರಂ, ನೀನೇನೋ ಬೆನ್ ರಾಮ್ಸನ್ ಅಂತ ಹೇಳಿದಿಲ್ಲ, ಏನದು ಅಂತ ಕೇಳಿದ್ರೆ, ಇದೇ ನಮ್ಮ ಕನ್ನಡದ ವರಕವಿ ದ.ರಾ. ಬೇಂದ್ರೆಯವರು. ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕವಿ, 4 ತಂತಿ ಬರೆದು ಜ್ಞಾನಪೀಠ ಬಂದಂಥ ಕವಿ. ಅವರು ಮೊದಲು ಇಂಗ್ಲೀಷ್ ಕವನಗಳನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದರು. ಆಗ ಅವರು ಆ ಇಂಗ್ಲೀಷ್ ಕವನಗಳನ್ನು ಬರೆಯೋಕ್ಕೆ ಇಟ್ಟುಕೊಂಡ ಕಾವ್ಯನಾಮ ಬೆನ್ ರಾಮ್ಸನ್ ಅಂತ. ಯಾಕೆ ರಾಮ್ಸನ್ ಅಂತಂದರೆ, ನಮ್ಮ ಬೇಂದ್ರೆಯವರ ತಂದೆ ಹೆಸರು ರಾಮಚಂದ್ರ ಅಂಥೇಳಿ, ಹಾಗಾಗಿ ರಾಮ್ಸನ್, ರಾಮನ ಮಗ ರಾಮ್ಸನ್ ಅಂತ ಇಟ್ಕೊಂಡಿದ್ರು. ಆನಂತರ ಅವರು ಕನ್ನಡಕ್ಕೆ ಬಂದರು. ಕನ್ನಡದಲ್ಲಿ ಅನೇಕ ಕವಿತೆಗಳನ್ನು ರಚಿಸಿದ್ರು. ಸುಮಾರು 2,500ಕ್ಕೂ ಹೆಚ್ಚು ಕವಿತೆಗಳನ್ನು ರಚಿಸಿ ಕನ್ನಡದ ವರಕವಿ ಆದರು. ಅವರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು, ನಿಮ್ಗೆ ಹೇಳಿದೆ. ನಾವು ಒಳಗಡೆ ಹೋಗೋಣ, ಅವರ ಮನೆ ನೋಡೋಣ ಸ್ನೇಹಿತರೆ. ಇವತ್ತು ಬೇಂದ್ರೆಯವರು ಬಾಳಿ ಬದುಕಿದಂತಹ ಈ ವಿಶೇಷವಾದ ಮನೆಯನ್ನು ನಾವು ನೋಡೋಣ. ಅವರ ಬದುಕನ್ನು ನಾವು ಪರಿಚಯ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ನೋಡಿ, ಇದೆ ನಮ್ಮ ದ.ರಾ. ಬೇಂದ್ರೆಯವರ ಮನೆ. ಸ್ನೇಹಿತರೆ ನೋಡಿ, ಈ ಮನೆ ಬೇಂದ್ರೆಯವರ ಮನೆ. ಶ್ರೀಮಾತಾ ಹೇಗೆ ಬೇಂದ್ರೆಯವ್ರಿಗೆ ಬಂತು, ಈ ಮನೆಯ ಹಿನ್ನೆಲೆ ಏನು ಅಂತ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಈ ಮನೆ ಸ್ನೇಹಿತರೆ ಬೇಂದ್ರೆಯವರು ಖರೀದಿ ಮಾಡಿದ್ದಲ್ಲ, ಬೇಂದ್ರೆಯವರು ಕಟ್ಟಿಸಿದ ಮನೆಯಲ್ಲ ಇದು. ಬನ್ನಿ, ಇಲ್ಲಿ ಆಲೂರು ಮನೆತನದವರು ಕಟ್ಟಿಸಿದ ಈ ಮನೆಯನ್ನು ಬೇಂದ್ರೆಯವರ ಚಿಕ್ಕಪ್ಪ ಬಂಡು ಅಪ್ಪಾಜಿ ಬೇಂದ್ರೆ ಕಾಣಿಕೆಯಾಗಿ ಕೊಂಡುಕೊಟ್ಟರು. ಇದು ಬೇಂದ್ರೆಯವರ ಹೆಸರಿಗೆ 4 ನವಂಬರ್ 1929, 4 ನವಂಬರ್ 1929ರಂದು, ಅಂದರೆ ಸರಿಸುಮಾರು ಇವತ್ತಿಗೆ 104 ವರ್ಷಗಳ ಹಿಂದೆ ಖರೀದಿಯಾಗಿ 5/11/1921ರಂದು ಧಾರವಾಡದಲ್ಲಿ ನೊಂದು ಆಗಿದೆ. ನೋಡಿದ್ರೆ ಸ್ನೇಹಿತರೆ, ಆಲೂರು ಮನೆತನ. ಆಲೂರು ಅಂದರೆ ಆಲೂರು ವೆಂಕಟರಾಯರು, ನಿಮಗೆ ಗೊತ್ತಿದೆ. ಆಲೂರು ವೆಂಕಟರಾಯರು ಕನ್ನಡದ ಖ್ಯಾತನಾಮರವರು. ಆ ಊರಿನವರು, ಅದು ಆ ಊರು ಸ್ನೇಹಿತರೆ, ಆಲೂರು ಮನೆತನದವರು ಕಟ್ಟಿಸಿದ ಈ ಮನೆಯನ್ನು ಬೇಂದ್ರೆಯವರು ಚಿಕ್ಕಪ್ಪ ಬಂಡು ಅಪ್ಪಾಜಿ ಬೇಂದ್ರೆ ಅಂತ, ಬೇಂದ್ರೆ ಚಿಕ್ಕಪ್ಪನ ಹೆಸರು, ಅವರು ಖರೀದಿ ಮಾಡಿ ಬೇಂದ್ರೆಯವ್ರಿಗೆ ಗಿಫ್ಟ್ ಕೊಟ್ಟಿರುವಂಥ ಮನೆ ಇದು. ಅವರ ಹೆಸರಿಗೆ ನೋಂದಾಯಿಸಿರುವಂಥ ಮನೆ ಸ್ನೇಹಿತರೆ ಇದು. ಈ ಮನೆ ಬೇಂದ್ರೆಯವರ ಕೈಗೆ ಬಂದೇ ಸುಮಾರು 105 ವರ್ಷಗಳು. ಹಾಗಾಗಿ ನಾವು ಒಳಗಡೆ ಕೂಡ ಹೋಗೋಣಂತೆ. ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಹೊರಗಡೆ ನೋಡ್ಕೊಂಬರೋಣ. ಬನ್ನಿ, ಇಲ್ಲಿ ಏನಿದೆ ಅಂಥೇಳಿ. ಇಲ್ಲಿ ಸ್ನೇಹಿತರೆ, ಇದು ಒಂಥರ ಮಲೆನಾಡಿನ ಸೆರಗಿದು. ಅಂದರೆ ಧಾರವಾಡ ಅಂತಂದ್ರೇ ಅರ್ಧ ಬಯಲುಸೀಮೆ, ಅರ್ಧ ಮಲೆನಾಡು. ಒಂದು ಪ್ರದೇಶದಲ್ಲಿ ಬೆಟ್ಟ ಗುಡ್ಡ, ಸ್ವಲ್ಪ ಕಾಡಿನ ಥರ ಇರುತ್ತೆ. ಇನ್ನೊಂದು ಕೆಲವು ಕಡೆ ತುಂಬ ಪ್ಯೂರ್ ಬಯಲುಸೀಮೆ. ಇದು ಒಂದು ರೀತಿ 2ರ ಮಿಶ್ರಣ ಈ ಮನೆ. ಒಂದು ಕಡೆ ಬಯಲುಸೀಮೆಯ ವಾತಾವರಣವೂ ಇದೆ, ಇನ್ನೊಂದು ಕಡೆ ಮಲೆನಾಡಿನ ವಾತಾವರಣವೂ ಇದೆ. ಒಂದೇ ಬಾರಿ ನನ್ನ ನೋಡಿ ಇಲ್ಲಿ ನೀವು ಗಮನಿಸಿದ್ರೆ ಬೇಂದ್ರೆಯವರ ಈ ಮನೆಯಲ್ಲಿ ತುಂಬ ಮರಗಳಿದ್ದಾವೆ. ಔದುಂಬರ, ಅರಳಿ, ಆಲ, ಈ ಎಲ್ಲ ಮರಗಳು ಇಲ್ಲಿದ್ದಾವೆ ಸ್ನೇಹಿತರೆ. ತುಂಬ ತಂಪಾದ ವಾತಾವರಣ, ತುಂಬ ವಿಶಾಲವಾದ ನಿವೇಶನ. ಆದರೆ ಮನೆ ಅದೇ ಹಳೆ ಮನೆ ಸ್ನೇಹಿತರೆ. ಯಾಕೆ ಹಳೆ ಮನೆ ಬೇಂದ್ರೆಯವ್ರದ್ದು ಅನ್ನೋಕ್ಕೆ ಬಹಳ ಮುಖ್ಯವಾದ ಕಾರಣ ಬೇಂದ್ರೆಯವರ ಜೀವನದಲ್ಲಿದ್ದಂತಹ ಬಡತನ. ಹೌದು, ಬೇಂದ್ರೆಯವರ ಬಗ್ಗೆ ಒಂದು ವಿಶೇಷವಾದ ಮಾತಿದೆ. ಅಂದರೆ ಬೆಂದರೆ ಬೇಂದ್ರೆ ಅಂತ ಹೇಳಿ, ಅಂದರೆ ಜೀವನದಲ್ಲಿ ನೊಂದು ಬೆಂದರೆ ಬೇಂದ್ರೆಯ ರೀತಿ ಅರಳಬಹುದು ಅಂತ ಅನ್ನೋದು ಆ ಮಾತಿನ ಅರ್ಥ. ಬೇಂದ್ರೆಯವರ ಈ ಮನೆ ಹೆಸರು ಶ್ರೀಮಾತಾ. ನೀವೆಲ್ಲ ನೋಡಿದ್ದೀರಿ. ಹೇಗೆ ಶ್ರೀಮಾತಾ ಅಂತ ಹೆಸರು ಬಂತು ಅನ್ನೋಕ್ಕೆ ಇಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ. ಈ ಕವಿ ನಿವಾಸಕ್ಕೆ ಶ್ರೀಮಾತಾ ಎಂದು ನಾಮಕರಣ ಮಾಡಲು ಲಲಿತಾ ಸಹಸ್ರನಾಮ ಮತ್ತು ಪಾಂಡಿಚೇರಿಯ ಶ್ರೀಮಾತಾ ಹಾಗೂ ಸದ್ಗುರು ಶ್ರೀ ಅರವಿಂದ್ರ ಪ್ರೇರಣೆಯೇ ಕಾರಣ. ಬೇಂದ್ರೆಯವರು ಬಹಳ ಆಧ್ಯಾತ್ಮವಾದಿಯಾಗಿದ್ದರು. ಆಧ್ಯಾತ್ಮದ ಬಗ್ಗೆ ಬಹಳ ಅವರಿಗೆ ಆಸಕ್ತಿ ಇತ್ತು. ತಮ್ಮ ಕವಿತೆಗಳಲ್ಲೂ ಕೂಡ ಆಧ್ಯಾತ್ಮದ ಅನೇಕ ವಿಚಾರಗಳನ್ನು ತಂದಿದ್ದಾರೆ. ಅದು ಬಹಳ ಮುಖ್ಯ ಉದಾಹರಣೆನೇ 4 ತಂತಿ, ನಾನು ನೀನು ಆನು ತಾನು.
ನಾಲ್ಕು ನಾಲ್ಕೇ ತಂತಿ. ಇದು ಭಾಳ ದೊಡ್ಡ ಆಧ್ಯಾತ್ಮಿಕ ವಿಚಾರ. ನನ್ನಂಥ ಸಣ್ಣವನಿಗಂತೂ ಖಂಡಿತ ಅರ್ಥ ಆಗಲ್ಲ ಇದು. ಅಂದರೆ ಅವ್ರಿಗೆ ಪಾಂಡಿಚೇರಿಯ ಶ್ರೀಮಾತ ಮತ್ತು ಅರವಿಂದರ ಪ್ರೇರಣೆ ಇತ್ತು ಆಧ್ಯಾತ್ಮ ಬಗ್ಗೆ. ಅದಕ್ಕೋಸ್ಕರ ಆ ಒಂದು ಪ್ರೇರಣೆಯಿಂದ, ಜೊತೆಗೆ ಲಲಿತಾ ಸಹಸ್ರನಾಮದ ಪ್ರೇರಣೆಯಿಂದ ಶ್ರೀಮಾತ ಅಂತ ಹೆಸರಿಟ್ಟರು ಅಂತ ಇಲ್ಲಿ ಈ ಬೋರ್ಡ್ ಕೂಡ ಹೇಳುತ್ತೆ. ಅಲ್ಲೇ ಬರೆದಿದ್ದಾರೆ, ಈ ಆವರಣದಲ್ಲಿ, ಅವ್ರ ಮನೆಯ ಆವರಣದಲ್ಲಿ ಔದುಂಬರ, ಆಲ, ಅರಳಿ ಮತ್ತು ದೇವವೃಕ್ಷಗಳು ಇಲ್ಲೆಲ್ಲ ಅರಳಿದ್ದಾವೆ ಅಂಥೇಳಿ. ಸೊ ಹಾಗಾಗಿ ಬೇಂದ್ರೆಯವರ ಬದುಕಿನ ಬಗ್ಗೆ, ಅವರು ಯಾರು, ಯಾವಾಗ ಹುಟ್ಟಿದ್ರು, ಅವ್ರ ಕುಟುಂಬ ಹೇಗಿತ್ತು, ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳು ಹೇಗಿತ್ತು, ಅವರನ್ನು ಬೆಳಗಾವಿಯ ಜೈಲಿನಲ್ಲಿ ಕೂಡ ಇಟ್ಟಿದ್ರು ಬ್ರಿಟಿಷರು. ಏನಕ್ಕೆ, ಇದೆಲ್ಲವನ್ನು ನಾವು ಮಾತಾಡೋಣ ಸ್ನೇಹಿತರೆ. ಮತ್ತು ಅವ್ರಿಗೆ 9 ಜನ ಮಕ್ಕಳಿದ್ರು, ಅದರ ಕೊನೆಗೆ ಉಳ್ಕೊಂಡಿದ್ದು 3 ಮಕ್ಕಳು. ಆ ಎಲ್ಲ ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಮನೆ ಒಳಗಡೆ ಹೋಗೋಣ. ಬೇಂದ್ರೆ ಅಜ್ಜನ ಮನೆಯಲ್ಲಿ ಬೇಂದ್ರೆ ಅಜ್ಜನ ಮನೆ ಹೇಗಿದೆ, ಅವ್ರ ಕೋಣೆ ಹೇಗಿದೆ, ಅವ್ರು ಬಳಸ್ತಾ ವಸ್ತುಗಳು ಹೇಗಿದೆ ನೋಡೋಣ ಬನ್ನಿ. ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ, ಇಳಿದು ಬಾ ತಾಯ ಇಳಿದು ಬಾ. ಬೇಂದ್ರೆ ಅಜ್ಜನ ಮನೆಗೆ ಅಭಿಮಾನಿಗಳಿಗೆ ಎಲ್ರಿಗೂ ಸ್ವಾಗತ. ಬೇಂದ್ರೆ ಅವರ ಅಭಿಮಾನಿಗಳಿಗೆ ಬನ್ನಿ, ನಾವು ಒಳಗಡೆ ಹೋಗೋಣಂತೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಒಳಗಡೆ ಬನ್ನಿ. ನೋಡಿ, ಇದು ನಮ್ಮ ಬೇಂದ್ರೆ ಅಜ್ಜನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಮನೆ. 1 by 1 ತೋರಿಸ್ತಾ ಹೋಗ್ತೀನಿ ನಾನು ನಿಮ್ಗೆ ಏನೇನಿದೆ ಅಂತ ಹೇಳಿ ಸ್ನೇಹಿತರೆ. ಮೊದಲು ಬನ್ನಿ, ಬೇಂದ್ರೆ ಅವ್ರನ್ನೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಇವರೇ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ನಿಜವಾದ ಫೋಟೋ, ರಿಯಲ್ ಫೋಟೋ ಇದು ಬೇಂದ್ರೆ ಅವ್ರದ್ದು. ಅದಾಯ್ತಾ? ಅದ್ರ ಪಕ್ಕ ಇನ್ನೂ ಒಂದು ಫೋಟೋ ಇದೆ, ನೀವು ಬಹುತೇಕರು ನೋಡಿರಲ್ಲ. ಆ ಫೋಟೋ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಇವರು ಲಕ್ಷ್ಮೀಬಾಯಿ ಬೇಂದ್ರೆ ಅವರು, ನಮ್ಮ ದರಾ ಬೇಂದ್ರೆ ಅವರ ಪತ್ನಿ ಲಕ್ಷ್ಮೀಬಾಯಿ ಬೇಂದ್ರೆ. ಬೇಂದ್ರೆಯವರು ಮದುವೆ ಆದಾಗ ಅವ್ರಿಗೆ ಕೇವಲ 24 ವರ್ಷ ವಯಸ್ಸು. ಅವ್ರಿಗೆ 24 ವರ್ಷ ಅವ್ರಿಗೆ. ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿ ಅವರು ಹುಬ್ಬಳ್ಳಿಯ ಜೋಗಳೇಕರ್ ಮನೆತಂದವರು. ಅಲ್ಲಿ ಮದುವೆ ಆಗಿದ್ದು ಕೂಡ ಹುಬ್ಬಳ್ಳಿನಲ್ಲೇ. ಆನಂತರ ಅವರು ಪಡಬಾರ್ದು ಕಷ್ಟಪಟ್ಟರು, ಜೀವನದಲ್ಲಿ ಏನೇನೋ ಕಷ್ಟಪಟ್ಟರು. ಅವ್ರಿಗೆ 9 ಜನ ಮಕ್ಕಳು. ಬೇಂದ್ರೆಯವ್ರಿಗೂ ಮತ್ತು ಲಕ್ಷ್ಮೀಬಾಯಿ ದಂಪತಿಗಳಿಗೂ 9 ಜನ ಮಕ್ಕಳು. ಬಟ್ ತುಂಬ ಮಕ್ಕಳು ತೀರ್ಕೊಂಡು ಕೊನೆಗೆ ಅವ್ರು ಉಳಿದಿದ್ದೆ 3 ಮಕ್ಕಳು. ಆ ಮಕ್ಕಳುಗಳು ತೀರಿಕೊಂಡಾಗ, ತಮ್ಮ ಪ್ರೀತಿಯ ಮಕ್ಕಳು ತೀರಿಕೊಂಡಾಗ ಪತ್ನಿಯ ನೋವನ್ನು ಸಹಿಸಲಾರದೆ ಬೇಂದ್ರೆ ಬರೆದ ಹಾಡೇ ಈ ಹಾಡು. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದಾರ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲು ನಿನ್ನ ಅಂತನ್ನುವ ಆ ಒಂದು ಪ್ರಸಿದ್ಧವಾದ ಸಾಲಿದೆಯಲ್ಲ, ಅದೇ ಪತ್ನಿಯ ನೋವನ್ನು ಸಹಿಸಲಾರದೆ ಬರೆದಂಥ ಹಾಡಂತೆ ಅದು. ಅವ್ರ ಪತ್ನಿಯನ್ನು ತಾವು ನೋಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲೊಂದು ವಿಶೇಷವಾದಂಥ ಒಂದು ಮೂರ್ತಿ ಇದೆ, ಒಂದು ಶಿಲ್ಪ, ಕೆತ್ತಿರುವಂಥ ಶಿಲ್ಪ ಸ್ನೇಹಿತರೆ. ನೋಡಿ, ಇಲ್ಲಿ ಶಾರದಾ ಮಾತೆಯ ಅಥವಾ ಸರಸ್ವತಿಯ ಒಂದು ವಿಗ್ರಹ, ತುಂಬ ಅದ್ಭುತವಾಗಿ ಕೆತ್ತಿರುವಂಥ ವಿಗ್ರಹ. ಇದನ್ನು ಕೊಡುಗೆಯಾಗಿ ಕೊಟ್ಟಿರುವಂಥವ್ರು ಮಹಾದೇವಪ್ಪ ಪರಪ್ಪ ಪತ್ತಾರ. ಇವರು ಹಳ್ಳೂರು ಗ್ರಾಮ, ತಾಲೂಕು ಬಾಗಲಕೋಟೆ. ಅವ್ರು ಕೊಟ್ಟಿರುವಂಥದ್ದು ಸರಸ್ವತಿ, ಲಕ್ಷ್ಮಿ ಮತ್ತು ಭೂಮಾತೆ ಈ ಮೂರ್ತಿಗಳನ್ನು ರಚಿಸಿ ದರಾ ಬೇಂದ್ರೆಯವರಿಗೆ ಕಾಣಿಕೆ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಎಷ್ಟು ಚೆನ್ನಾಗಿದೆ. ಸರಸ್ವತಿ, ಲಕ್ಷ್ಮಿ ಮತ್ತು ಭೂಮಾತೆ 3 ಜನ ಇದ್ದಾರೆ ನೋಡಿ ಅದರಲ್ಲಿ. ಎಂಥ ವಿಶೇಷವಾದ ಕೊಡುಗೆ. ಬಾಗಲಕೋಟೆಯ ಹಳ್ಳೂರು ಗ್ರಾಮದವರು, ಹಳ್ಳೂರು ಗ್ರಾಮ, ತಾಲೂಕು ಬಾಗಲಕೋಟೆ. ಅವ್ರು ಕೊಟ್ಟಿರುವಂಥದ್ದು ಪರಪ್ಪನವ್ರ ಕುಟುಂಬ, ಮಹಾದೇವಪ್ಪ ಪರಪ್ಪ ಪತ್ತಾರ್. ಗ್ರೇಟ್. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬ ವಿಶೇಷವಾದಂತಹ ಬೇಂದ್ರೆಯವರ ನಿಜವಾದ ಫೋಟೋ. ಇದೇ ಮನೇಲಿ ಕೂತು ಅವರು ಓದ್ತಿರುವಂಥ ಫೋಟೋ ನೋಡಿ. ಅವರು ಬರೀ ಒಂದು ಪಂಚೆ ಮಾತ್ರ ಕೂತ್ಕೊಂಡು ಓದ್ತಿರುವಂಥ ಒಂದು ಫೋಟೋ ಸ್ನೇಹಿತರೆ. ಈ ಫ್ಯಾನು ಬೇಂದ್ರೆಯವರ ಫ್ಯಾನ್. ಇದು ತುಂಬ ಹಳೆಯ ಬೇಂದ್ರೆಯವರ ಫ್ಯಾನು ಇದು. ಇವೆಲ್ಲವೂ ಬೇಂದ್ರೆಯವರ ಬೇರೆ 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 ವಸ್ತುಗಳು. ಇವೆಲ್ಲವೂ ಮನೆಯ ಹೂವಿನ ಅಲಂಕಾರಕ್ಕಿಟ್ಟಂಥ ವಸ್ತುಗಳು. ಇದು ಬೇಂದ್ರೆಯವ್ರದ್ದೇ ಒಂದು ಉಬ್ಬು ಶಿಲ್ಪ. ಈಗ ನೀವು ನೋಡ್ತಿರೋಂಥ ಸ್ನೇಹಿತರೆ, ದರಾ ಬೇಂದ್ರೆಯವರೇ ಬಳಸ್ತಿದ್ದಂಥ, ಅವರೇ ಧರಿಸ್ತಿದ್ದಂಥ ಉಡುಪಿದು ನೋಡಿ. ದರಾ ಬೇಂದ್ರೆಯವರ ಉಡುಪು 31/1/1896 ಅವ್ರು ಹುಟ್ಟಿದ ದಿನ, 26/10/1981 ಅವ್ರು ತೀರ್ಕೊಂಡ ದಿನ ಅದು. ನೋಡಿ, ಅವ್ರದ್ದೇ ಉಡುಪು. ಅವರ ಉಡುಪಿನ ಶೈಲಿ ಬಹಳ ವಿಭಿನ್ನವಾಗಿತ್ತು. ಅಪ್ಪಟ ಉತ್ತರ ಕರ್ನಾಟಕ ಶೈಲಿಯ ಮಾಸ್ತರರ ಒಂದು ಉಡುಪಾಗಿತ್ತು ಅವ್ರದ್ದು. ನೋಡಿ, ಧೋತ್ರ, ಒಳಗಡೆ ಒಂದು ಬಿಳಿಯ ಶರ್ಟು, ಅದ್ರ ಮೇಲೆ ಒಂದು ಕೋಟು, ಒಂದು ಟೋಪಿ ಅವರ ಉಡುಪಾಗಿತ್ತು. ಅವ್ರ ಚಪ್ಪಲಿ ಕೂಡ ಇದೆ, ನೀವು ಗಮನಿಸ್ಬೋದು. ಅವ್ರ ಪಾದರಕ್ಷೆ, ಅವ್ರ ಕೋಲಿದೆ ನೋಡಿ, ಅವ್ರ ಕೋಲಿದೆ. ಅವರ ಛತ್ರಿ, ವಾಕಿಂಗ್ ಸ್ಟಿಕ್ಕು ನೋಡಿ. ಅವ್ರ ಟೋಪಿ ಕೂಡ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಕಾರ್ನರಲ್ಲಿ ಇಲ್ಲಿ ಟೋಪಿ ಕೂಡ ಇದೆ. ಹಾಗಾಗಿ ನೋಡಿ, ಇಲ್ಲೊಂದು ಮೈಸೂರು ಪೇಟೆ ಇದೆ, ನೀವು ವಿಶೇಷವಾಗಿ ಗಮನಿಸ್ಬೇಕು ಸ್ನೇಹಿತರೆ, ದಯವಿಟ್ಟು ತೋರಿಸಿ. ಅವ್ರಿಗೆ ಮೈಸೂರು ಪೇಟೆ ಇದೆ. ಮೈಸೂರು ಪೇಟ ಸನ್ಮಾನ ಮಾಡಿದ್ದು ನಮ್ಮ ವಾಟಾಳ್ ನಾಗರಾಜ್ ಅವರು. ಕನ್ನಡ ಹೋರಾಟ ಮಾಡ್ತಿರ್ತಾರಲ್ಲ ವಿಶೇಷ ರೀತಿಯಲ್ಲಿ, ಅವರು ಮಾಡಿದಂಥ ಮೈಸೂರು ಪೇಟ ಸನ್ಮಾನ ಬೇಂದ್ರೆ ಅವರಿಗೆ. ನೋಡಿ, ಮೈಸೂರು ಪೇಟ, ಈಗ ಮೈಸೂರು ಪೇಟ ಅಂದ ತಕ್ಷಣ ಒಂದು ರೆಡಿ ಮಾಡಿಬಿಡುತ್ತೆ, ಹಾಕ್ತಾರಲ್ಲ, ಆದರೆ ಅದು ಬೇರೆ ಥರನೇ ಇದೆ ನೋಡಿ ಇದು. ಹಾಗಾಗಿ ಇನ್ನು ಇದು ಬಂದರೆ ಸ್ನೇಹಿತರೆ, ಇದು ನೋಡಿ, ಇದು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ 1966, ಸುಮಾರು 60 ವರ್ಷಗಳ ಹಿಂದೆ ಬೇಂದ್ರೆಯವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಕೊಟ್ಟಿರುವಂತಹ ಅದೇ ಏನಂತಾರಲ್ಲ, ಈ ಕಾನ್ವೊಕೇಶನ್ ಡ್ರೆಸ್ ಅಂತಾರಲ್ಲ, ಆ ಕಾನ್ವೊಕೇಶನ್
ಅಡ್ರೆಸ್ ಅದು. ಗಾನ ವಿದೂಷಿ ಶ್ರೀಮತಿ ಗಂಗೂಬಾಯಿ ಹಾನಗಲ್ ಇವರಿಂದ ಕಿವಿ ಟೊಪ್ಪಿಗೆ ಕಾಣಿಕೆ. ನೋಡಿ ಇಲ್ಲೊಂದು ಟೊಪ್ಪಿಗೆ ಇದೆ, ನೋಡಿ ಇಲ್ಲೊಂದು ಟೊಪ್ಪಿಗೆ, ಇಲ್ಲೊಂದು ಟೋಪಿ ಇದೆ ನೋಡಿ, ಚಳಿಗಾಲಕ್ಕೆ ಹಾಕೊಳ್ಳೋವಂಥ ಟೋಪಿ. ಅದನ್ನು ನೀವು ಮಂಕಿ ಕ್ಯಾಪ್ ಅಂತ ಕೂಡ ಕರಿಬೋದು, ನನಗೆ ಗೊತ್ತಿಲ್ಲ. ಸೊ ಆ ಟೋಪಿನ ಕೊಟ್ಟಿದ್ದು ಗಂಗೂಬಾಯಿ ಹಾನಗಲ್ ಅವರು, ಎಂಥ ದೊಡ್ಡ ಮಹಾ ಗಾಯಕರವರು. ಮತ್ತು ವಿವಿಧ ಸಂಘ ಸಂಸ್ಥೆಗಳ ಶಾಲುಗಳು ಇವೆಲ್ಲವೂ ಇದಾವೆ ಇಲ್ಲಿ. ನೋಡಿ ಸ್ನೇಹಿತರೆ, ಇದು 4 ತಂತಿ ಕವನ ಸಂಕಲನಕ್ಕೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ನಾನು ನೀನು ಆನು ತಾನು 4 ತಂತಿ, ಆ ಪ್ರಸಿದ್ಧವಾದ ಕವಿತೆ ಇದೆಯಲ್ಲ, 4 ತಂತಿ ಕವನ ಸಂಕಲನಕ್ಕೆ 1973, ಅಂದರೆ ಇವತ್ತಿಗೆ ಸರಿಯಾಗಿ 50 ವರ್ಷಗಳಿಗೆ ಹಿಂದೆ, 52 ವರ್ಷಗಳ ಹಿಂದೆ ದ.ರಾ ಬೇಂದ್ರೆಯವ್ರಿಗೆ ಬಂದಿರೋಂತಹ ಭಾರತೀಯ ಜ್ಞಾನಪೀಠ ಪುರಸ್ಕಾರ. ನೋಡಿ ಜ್ಞಾನಪೀಠ ಪುರಸ್ಕಾರ ಅದು. ನೋಡಿ ಇದೇ 4 ತಂತಿ ಪುಸ್ತಕ, 4 ತಂತಿ ಕನ್ನಡ ಪುಸ್ತಕ, 4 ತಂತಿ ಹಿಂದಿ ಎಲ್ಲವೂ ಇದೆ ನೋಡಿ ಇಲ್ಲಿ. ಆಮೇಲೆ ಇಂಗ್ಲೀಷ್ ಕೂಡ ಇದೆ, 4 ಸ್ಟ್ರಿಂಗ್ಸ್ ಇಂಗ್ಲೀಷ್ ಪುಸ್ತಕ ಕೂಡ ಇದೆ, 4 ಸ್ಟ್ರಿಂಗ್ಸ್ ಅಂತ. ಇದು ಸ್ನೇಹಿತರೆ ಬಹುಶಃ ಭಾರತೀಯ ವಿಜ್ಞಾನ ಭವನ ಅಂತಿದೆ ದೆಹಲಿಯಲ್ಲಿ, ಭಾರತೀಯ ವಿಜ್ಞಾನ ಭವನ. ಆ ವಿಜ್ಞಾನ ಭವನದಲ್ಲಿ ಬೇಂದ್ರೆಯವರಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಂಥದ್ದು, ಆ ವಿಜ್ಞಾನ ಭವನದ ಆಡಿಟೋರಿಯಂನಲ್ಲಿ. ಆವಾಗ ತೆಗೆದ ಫೋಟೋ ಅಥವಾ ಭಾಷಣದ ಫೋಟೋ ಇರಬೇಕದು. ಹಾಗಾಗಿ ಅವರು ಬೇರೆ ಬೇರೆ ಪುಸ್ತಕಗಳಿದ್ದಾವೆ ನೋಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1969, ಆವಾಗ ನೋಡು ಅರಳು ಮರಳು ಕೃತಿ ಎಲ್ಲವೂ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ ಕೂಡ ಇದೆ ನೋಡಿ ಅದರ ಇಲ್ಲಿ ತಾವು ನೋಡಿದ್ರೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಮಾಡಿರೋ ಸನ್ಮಾನಗಳ ಫಲಕಗಳು. ದ.ರಾ ಬೇಂದ್ರೆಯವ್ರು ಬಳಸ್ತಾ ಇದ್ದ ವಸ್ತುಗಳನ್ನು ತೋರಿಸ್ತೇವೆ ನಿಮಗೆ ನೋಡಿ. ಬೇಂದ್ರೆಯವ್ರಿಗೆ ಕೊನೆಗಾಲದಲ್ಲಿ ಹಲ್ಲಿರಲಿಲ್ಲ ಸ್ನೇಹಿತರೆ, ಅವ್ರಿಗೆ ಬೊಚ್ಚುಬಾಯಿ ಆಗಿತ್ತು. ಅವ್ರ ಹಲ್ ಸೆಟ್ ನೋಡಿ, ಬೇಂದ್ರೆಯವ್ರ ಹಲ್ ಸೆಟ್ ಇದೆ. ಆಮೇಲೆ ಶೇವಿಂಗ್ ರೇಸರ್ ಇದೆ ನೋಡಿ. ಇವಾಗೆಲ್ಲ ರೆಡಿ ಶೇವ್ ಎಲ್ಲ ಇದೆಯಲ್ಲ, ಬಟ್ ನಮ್ಮ ಬೇಂದ್ರೆ ಅಜ್ಜ ಒಂದು ಬೇರೆಯೇ ಜಮಾನ್ದರವರು. ಸೊ ಬೇಂದ್ರೆ ಅಜ್ಜ ಅವಾಗ ಬ್ಲೇಡನ್ನು ತೆಗೆದು ಹಾಕುವಂಥ ರೇಸರ್ ಸೆಟ್ ನೋಡಿ ಇಲ್ಲಿದೆ. ಅದ್ರ ಬಟ್ಲು ಅದೇ ನೀರು ಹಚ್ಕೊಳಕ್ಕೆ ಮಾಡುವಂಥ ಇದು ಸೆಟ್ ಇದೆ. ಅವ್ರ ಬ್ಯಾಟ್ರಿ ಓಕೆ. ಅವ್ರ ವಾಚ್ ಇದೆ ನೋಡಿ, ಬೇಂದ್ರೆ ಅಜ್ಜನ ವಾಚು, ಅವ್ರ ವಾಚು ದುರ್ಬೀನ್ ಅಂತ ಕರೀತಾರೆ, ಅದು ಕೂಡ ಇದೆ. ಅವರು ನೋಡಿ ಇಲ್ಲಿ ಜಪಮಣಿ, ಅವ್ರ ಜಪಮಣಿ ನಾನು ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವಿತ್ತು ಅಂತ, ಜಪಮಣಿ ಕೂಡ ಇದೆ ಅಲ್ಲಿ. ಅವ್ರ ಕನ್ನಡಕ, ಬೇಂದ್ರೆ ಅಜ್ಜನ ಕನ್ನಡಕ. ಇಲ್ಲಿ ನೋಡಿ ಭಾಳ ವಿಶೇಷವಾಗಿ ಆ ಪೆನ್ನುಗಳನ್ನು ತಾವು ಗಮನಿಸಿ ಸ್ನೇಹಿತರೆ, 2,500 ಕವಿತೆಗಳನ್ನು ಬರೆದಂತಹ ವರಕವಿ ಬೇಂದ್ರೆಯವರ ಪೆನ್ನುಗಳವು. ಸರಿಸುಮಾರು 2,500 ಕವನಗಳು, ವಿಮರ್ಶಾ ಕೃತಿಗಳು, ನಾಟಕ ಇವೆಲ್ಲವನ್ನು ಬರೆದವರು ನಮ್ಮ ಬೇಂದ್ರೆಯವರು. ಅವ್ರ ವಸ್ತುಗಳು ನೋಡಿ ಇಲ್ಲಿ ನೋಡಿ ಕೆಳಗಡೆ. ಭಾರತ ಸರ್ಕಾರದಿಂದ ಪದ್ಮಶ್ರೀ ಪುರಸ್ಕಾರ 1968 ನೋಡಿ, ಪದ್ಮಶ್ರೀ ಮೆಡಲ್ ಕೊಟ್ಟಿದ್ದಾರೆ ಭಾರತ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಪದ್ಮಶ್ರೀ ಪುರಸ್ಕಾರ ಅದು. ಕರ್ನಾಟಕ ಸರ್ಕಾರ ಅಂಗವಿಕಲರ ಕಲ್ಯಾಣ ಇಲಾಖೆ ಬೆಂಗಳೂರು ವರಕವಿ ಬೇಂದ್ರೆ ಜನ್ಮ ಶತಾಬ್ದಿ ಪ್ರಕಟಣೆ. ಬ್ರೈಲ್ ಲಿಪಿಯಲ್ಲಿ ಚೈತನ್ಯದ ಪೂಜೆ, ಅವರ ಚೈತನ್ಯದ ಪೂಜೆ ಕೃತಿಯನ್ನು ಬ್ರೈಲ್ ಲಿಪಿಯಲ್ಲಿ ಮಾಡುವಂಥದ್ದು ಸರ್ಕಾರ ನೋಡಿ. ಮುಂಬೈ ಮರಾಠಿ ಸಾಹಿತ್ಯ ಸಂಘದವ್ರು ಮಾಡಿರೋ ಸನ್ಮಾನದ್ದು ಮೆಡಲ್ ನೀವು ನೋಡ್ತಿರೋದು. ಬೇಂದ್ರೆಯವ್ರಿಗೆ ಬಂದಂತಹ ಅಥವಾ ಅವರ ಸಂಗ್ರಹದಲ್ಲಿದ್ದಂತಹ ಹಲವಾರು ಕಂಚಿನ ಮೂರ್ತಿಗಳು, ಆಮೇಲೆ ನಾಣ್ಯಗಳಿದ್ದಾವೆ ನೋಡಿ ಇಲ್ಲಿ ತಾಮ್ರ ಮತ್ತು ಕಂಚಿನ ನಾಣ್ಯಗಳು ಕೂಡ ಇದೆ. ಬೇಂದ್ರೆಯವರ ನಾಣ್ಯ, ಬೇಂದ್ರೆಯವರ ಬೇರೆ ಬೇರೆ ಪುಸ್ತಕಗಳಿಗೂ. ಬೇಂದ್ರೆ ಸಮಗ್ರ ಕಾವ್ಯ ಸಂಪುಟ ಇದೆ ನೋಡಿ ಇಲ್ಲಿ. ಇದೊಂದು ವಿಶೇಷವಾದ ಮಾಹಿತಿ ತಮಗೆ ನಾನು ಹೇಳಬೇಕು ತಮಗೆ. ಅಜ್ಜಿ ಗೋದುಬಾಯಿ, ತಾಯಿ ಅಂಬಿಕೆ ಇವರ ನೆನಪಿಗೆ ಅವರು ಇದನ್ನು ಇಟ್ಕೊಂಡಿದ್ದಾರೆ ನೋಡಿ. ಈ ಸಾಲು ಅವ್ರ ನೆನಪಿಗೆ, ಅಂದರೆ ಅವರ ಬಾಲ್ಯದ ದಿನಗಳನ್ನು ನೆನಪಿಸೋದಕ್ಕೆ ಅಂತ ಇಟ್ಕೊಂಡಿರೋದು. ಯಾವುದೇ ಒಬ್ಬ ಮನುಷ್ಯ ಇರಲಿ, ಆತನಿಗೆ ಬಹಳ ಕಾಡುವಂಥದ್ದು ಬಾಲ್ಯ. ಅದರಲ್ಲೂ ಬೇಂದ್ರೆಯವರ ಬಾಲ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಅವರದ್ದು ಅತ್ಯಂತ ಕಡು ಬಡತನದ ಕುಟುಂಬ ಅವರದ್ದು. ಬೇಂದ್ರೆಯವರ 11ನೇ ವಯಸ್ಸಿಗೆ ಅವ್ರ ತಂದೆ ತೀರ್ಕೋತಾರೆ, ರಾಮಚಂದ್ರ ಅವರು ಬೇಂದ್ರೆಯವ್ರ ತಂದೆ ಅವರು ತೀರ್ಕೊಂಡಾಗ ಬೇಂದ್ರೆಯವರನ್ನು ನಿಜಕ್ಕೂ ಸಾಕಿ ಬೆಳೆಸಿದ್ದು ಅವರ ಅಜ್ಜಿ, ಅಂದರೆ ತಾಯಿಯ ತಾಯಿ ಗೋದುಬಾಯಿಯವರು. ಅವ್ರದ್ದು ಒಂದು ಖಾನಾವಳಿ ಹೋಟ್ಲ್ ಇತ್ತಂತೆ. ಆ ಹೋಟೆಲ್ ನಡೆಸಿ ತಮ್ಮ ಮೊಮ್ಮಗ ಬೇಂದ್ರೆಯನ್ನ, ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯನ್ನು ಸಾಕಿದವರು ಅಜ್ಜಿ ಗೋದುಬಾಯಿ. ಅವ್ರ ತಾಯಿ ಅಂಬಿಕೆ ಗೊತ್ತೇ ಇದೆ ನಿಮಗೆ. ಅದಕ್ಕೆ ಅವರು ಅಂಬಿಕಾ ತನಯ ದತ್ತ, ತಾಯಿ ಅಂಬಿಕೆ ಅಂದರೆ ಅಂಬವ್ವ, ಅಂಬಿಕಾ ತನಯ ದತ್ತ ಅಂತ ಇಟ್ಕೊಂಡಿದ್ದೆ ಕಾವ್ಯನಾಮ ಆ ಕಾರಣಕ್ಕೆ. ಹಾಗಾಗಿ ಗೋದುಬಾಯಿಯವ್ರ ಬಗ್ಗೆ, ಅವರ ಅಜ್ಜಿ ಗೋದುಬಾಯಿಯವರ ಬಗ್ಗೆ ತುಂಬ ಪ್ರೀತಿ ಇತ್ತು ನೋಡಿ. ಆ ನೆನಪಿಗೆ ಇಟ್ಕೊಂಡಿದ್ದಾರೆ. ಯಾರು ಎಂಥ ದೊಡ್ಡ ಮನುಷ್ಯನೇ ಆಗಲಿ, ಅವರ ಬಾಲ್ಯದ ದಿನಗಳು, ಬಾಲ್ಯದ ಗೆಳೆಯರು, ಕುಟುಂಬ ಇದನ್ನು ಮರೆಯೋಕ್ಕಾಗಲ್ಲ. ಅದು ಆ ನೆನಪುಗಳು ತುಂಬ ಕಾಡ್ತಿರ್ತವೆ, ಅದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಲ್ಲಿ. ಸ್ನೇಹಿತರೆ ಇಲ್ಲಿ ನೋಡಿ, ಬೇಂದ್ರೆಯವರ ಬಗ್ಗೆ ಎಂಥ ಒಂದು ವಿಶೇಷವಾದ ವಿಷಯ ಇದೆ ಅಂದರೆ, ಈ ಸ್ಕೆಚ್ ಇದೆಯಲ್ಲ, ಇದು ಪೆನ್ಸಿಲ್ ಸ್ಕೆಚ್, ಇದು ಪೆನ್ಸಿಲಲ್ಲಿ ಮಾಡಿರೋ ಸ್ಕೆಚ್ಚು. ಇದನ್ನು ಮಾಡಿದ್ದು ಯಾರು ಗೊತ್ತಾ? ದ ಸ್ಕೆಚ್ ಆಫ್ ಶ್ರೀ ಬೇಂದ್ರೆ ವಾಸ್ ಡನ್ ಬೈ ಎ 12-year-old ಬಾಯ್ ಇನ್ USA. 12 ವರ್ಷದ ಒಬ್ಬ ಹುಡುಗ, ಅಮೇರಿಕದ ಹುಡುಗ ಈ ಸ್ಕೆಚ್ಚನ್ನು ಮಾಡಿ ಕಳಿಸಿದ್ದಾರೆ ನೋಡಿ. ಇದು ಒಬ್ಬ, ಅಂದರೆ ಬೇಂದ್ರೆಯವ್ರ ಅಭಿಮಾನಿಗಳು ಎಲ್ಲೆಲ್ಲ ಇದ್ದಾರೆ ನೋಡಿ. ಬೇಂದ್ರೆಯವರಿಗೆ ಬಂದಂಥ ಬೇರೆ ಬೇರೆ ಪುರಸ್ಕಾರಗಳು,
ಫಲಕಗಳು ಎಲ್ಲವೂ ಇದಾವೆ ಇಲ್ಲಿ. ಧಾರವಾಡ ನಗರಸಭೆಯವರು ಬೇಂದ್ರೆ ಮಾಡಿರುವಂಥ ಸನ್ಮಾನ ಅದು. ಇದು ಸ್ನೇಹಿತರೆ ಬೇಂದ್ರೆಯವರ ಕುರ್ಚಿ. ಇಲ್ಲೊಂದು ಕುರ್ಚಿ ಇದೆ ನೋಡಿ. ಇದು ಸ್ವಲ್ಪ ಇದಕ್ಕೆ ವೀಲ್ ಇದೆ ನೋಡಿ. ಅದಕ್ಕೆ ವೀಲ್ ಇರುವಂಥ ರಿವಾಲ್ವಿಂಗ್ ಚೇರು ಬೇಂದ್ರೆಯವ್ರದ್ದು. ಅವರ ಟೇಬಲ್ ಲ್ಯಾಂಪು. ಆಮೇಲೆ ನೋಡಿ ಇಲ್ಲೊಂದು ಕುರ್ಚಿ ಇದೆ, ಇಲ್ಲಿ ಒಂದು ಕೂಡ ಕುರ್ಚಿ ಇದೆ ನಿಮಗೆ. ಇದು ನೋಡಿ ಅವರ ರೈಟಿಂಗ್ ಕುರ್ಚಿ, ಇದು ಬರೆಯುವಂಥ ಒಂದು ಕುರ್ಚಿ ತಾವು ಗಮನಿಸ್ಬೋದು ನೋಡಿ ಸ್ನೇಹಿತರೆ. ಇದು ಬೇಂದ್ರೆಯವರ ಬರೆಯುವ ಕುರ್ಚಿ ನೋಡಿ. ಇದು ಅಂದರೆ ರೈಟಿಂಗ್ ಟೇಬಲ್ ಅಂತಿರಲ್ಲ, ಅಂದರೆ ಕೂತ್ಕೊಂಡು ಬರೆಯುವ ಚೇರ್ ಕಮ್ ಟೇಬಲ್ ಥರದ್ದು. ಬೇಂದ್ರೆಯವರು ಕೂರ್ತಿದ್ದ ಇದೇ ಚೇರ್ ಸ್ನೇಹಿತರೆ. ಇಲ್ಲೇನು ನೀವು ಚೇರ್ ನೋಡ್ತಾ ಇದ್ದೀರಲ್ಲ, ಅವ್ರು ಕೂತಿರೋ ಚೇರು ಇದೇ ಸೇಮ್ ಚೇರ್. ಇದು ಆ ಚಿತ್ರದಲ್ಲಿರುವಂಥ ಚೇರೇ ಈ ಚೇರು. ಇಲ್ಲಿದೆ ನೋಡಿ, ಮರದ ಚೇರು. ಗಮ್ಮ ಗಮ್ಮ ಗಮ್ಮಾಡಿಸ್ತಾವ ಮಲ್ಲಿಗೆ ಹೊರಟೈತೆ ಈಗ ಎಲ್ಲಿಗೆ. ಬೇಂದ್ರೆಯವರ ಮನೆ, ಅವರ ವಸ್ತುಗಳು ಎಲ್ಲವೂ ನಾವು ನೋಡಿದ್ವಿ. ಈಗ ಬೇಂದ್ರೆಯವರ ಬದುಕು ಹೇಗಿತ್ತು ಅಂತ ನಾನು ನಿಮ್ಗೆ ಹೇಳುವಂಥ ಸಮಯ. 31 ಜನವರಿ 1896 ಬೇಂದ್ರೆಯವರು ಹುಟ್ಟಿದ ದಿನ, ಅವರ ಹುಟ್ಟುಹಬ್ಬ. ಅಂದರೆ ಬೇಂದ್ರೆಯವರು ಇವತ್ತೇನಾರು ಬಹುಶಃ ಬದುಕಿದರೆ ಅವ್ರಿಗೆ ಸರಿಸುಮಾರು 130 ವರ್ಷಗಳು. 130 ವರ್ಷದ ಹಿಂದೆ ಹುಟ್ಟಿದಂಥವ್ರು ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಅವ್ರ ತಂದೆ ರಾಮಚಂದ್ರ ಅವರು ಮತ್ತು ತಾಯಿ ಅಂಬವ್ವ ಅಥವಾ ಅಂಬಿಕೆ. ಬೇಂದ್ರೆಯವರದ್ದು ಒಂದು ಚಿತ್ಪಾವನ ಬ್ರಾಹ್ಮಣರ ಕುಟುಂಬ, ಬಡತನದ ಕುಟುಂಬ ಅಂತಲೇ ಹೇಳಬೇಕು. ಆ ಬಡತನಕ್ಕೆ ತುಪ್ಪ ಸುರಿಯೋ ಹಾಗೆ ಬೇಂದ್ರೆಯವರ 11ನೇ ವಯಸ್ಸಿನಲ್ಲಿ ಅವ್ರ ತಂದೆ ತೀರ್ಕೋತಾರೆ. ಆ ನಂತರ ಬೇಂದ್ರೆಯವರನ್ನು ಸಾಕಿ ಬೆಳೆಸಿದ್ದು ಅವರ ಅಜ್ಜಿ ಗೋದಾಬಾಯಿ ಮತ್ತು ತಾಯಿ ಅಂಬಿಕೆ. ಅವರ ಆಶ್ರಯದಲ್ಲಿ ಬೇಂದ್ರೆ ಬೆಳೀತಾರೆ, ಓದ್ತಾರೆ. ಇದೇ ಧಾರವಾಡದಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿಯುತ್ತೆ. ಮುಂದೆ ಅವರು ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ತಮ್ಮ ಪದವಿಯನ್ನು ಮುಗಿಸೋಕೆ ಅಂತ ಹೇಳಿ ಮುಂಬೈ ಮತ್ತು ಪೂನಾಗೆ ಹೋಗ್ತಾರೆ. BA ಪದವಿ ಮುಗಿಸಿ ಅವರು ವಾಪಸ್ ಕೆಲಸಕ್ಕೆ ಅಂತ ಬರ್ತಾರೆ. ಶಿಕ್ಷಕರಾಗಿ ಕೆಲಸ ಶುರು ಮಾಡ್ತಾರೆ. ಆ ಕಾರಣಕ್ಕೆ ಅವರು ಬೇಂದ್ರೆ ಮಾಸ್ತರ್ ಅಂತನೋ ಹೆಸರು ಬಂದಿದೆ ಅವ್ರಿಗೆ, ಬೇಂದ್ರೆ ಮಾಸ್ತರ್ ಅಂತ. ಆದರೆ ಆಗ ಬ್ರಿಟಿಷ್ ಕಾಲ ಆದ್ದರಿಂದ ಬ್ರಿಟಿಷರು ಪಶ್ಚಿಮ ಬಂಗಾಳದಲ್ಲಿ ಒಂದು ನರಹತ್ಯೆಯನ್ನು ನಡೆಸಿರ್ತಾರೆ, ನರಬೇಧ ನಡೆಸಿರ್ತಾರೆ. ಅದನ್ನು ವಿರೋಧಿಸಿ ಬೇಂದ್ರೆಯವರು ನರಬಲಿ ಅಂತ ಹೇಳಿ ಒಂದು ಕವನವನ್ನು ಬರೀತಾರೆ. ಅದು ಸರ್ಕಾರದ ವಿರುದ್ಧ, ಸರ್ಕಾರವನ್ನು ಟೀಕಿಸೋಕೆ ಬರೆದ ಕವನ ಅಂತ ಹೇಳಿ ಬ್ರಿಟಿಷರು ಬೇಂದ್ರೆಯವ್ರನ್ನ ಬಂಧಿಸಿ ಬೆಳಗಾವಿ ಹೆಂಡಲ್ಗಾ ಜೈಲಿಗೆ ಕಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಅವರನ್ನು 6 ತಿಂಗಳು ಸೆರೆವಾಸ ಅನುಭವಿಸೋ ಹಾಗೆ ಮಾಡಿದ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ವಾಪಸ್ ಕಳಿಸುವಾಗ ಅವರ ಪದವಿ ಪ್ರಮಾಣ ಪತ್ರದ ಮೇಲೆ 10 ವರ್ಷ ಇವರಿಗೆ ಯಾವುದೇ ಸರ್ಕಾರಿ ಉದ್ಯೋಗ ಕೊಡಬಾರದು ಅಂಥೇಳಿ ಆ ಸರ್ಟಿಫಿಕೇಟ್ ಮೇಲೆ, ಅವರ ಪದವಿ ಪತ್ರದ ಮೇಲೆ ಸೀಲ್, ಒಂದು ಮುದ್ರೆಯನ್ನು ಹಾಕಲಾಗಿತ್ತು. ಹಾಗಾಗಿ ಬೇಂದ್ರೆಯವರಿಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಜೀವನ ತುಂಬ ಕಷ್ಟ ಆಗಿತ್ತು ಅವ್ರಿಗೆ. ಅದರ ಜೊತೆಗೆ ಅವರು ತಮ್ಮ 24ನೇ ವಯಸ್ಸಿನಲ್ಲಿ ಮದುವೆ ಕೂಡ ಆಗಿದ್ರು ಲಕ್ಷ್ಮೀಬಾಯಿ ಅವ್ರ ಜೊತೆಗೆ. ತುಂಬ ಕಷ್ಟದ ಜೀವನ, ಒದ್ದಾಟದ ಜೀವನ. ಜೊತೆಗೆ ಅವ್ರಿಗೆ 9 ಜನ ಮಕ್ಕಳು ಇದ್ರು. ಹೀಗೆ ತುಂಬ ಕಷ್ಟದ ಜೀವನ ಬದುಕ್ತಿದ್ದಾಗ ಅವ್ರಿಗೆ ನಿಜವಾಗಿಯೂ ಆಸರೆಗೆ ಬಂದಿದ್ದು ನಮ್ಮ ಕನ್ನಡದ ಸಣ್ಣ ಕಥೆಗಳ ಜನಕ ಅಂತಲೇ ಹೆಸರಾದಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎಂಥ ಅದ್ಭುತ ಕಥೆಗಾರರವರು. ಅವರು ಆ ಕಾಲದ IAS ಆಫೀಸರ್ ಅವರು. ಮಾಲೂರು ಹತ್ರ, ಕೋಲಾರದ ಹತ್ರ ಮಾಲೂರನ್ನವರು ನಮ್ಮ ಮಾಸ್ತಿಯವರು. ಅವ್ರ ಬಗ್ಗೆ ಕೂಡ ನಾವು ಮಾತಾಡೋಣಂತೆ. ಆ ಮಾಸ್ತಿಯವರು ಜೀವನ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಿರ್ತಾರೆ. ಆ ಪತ್ರಿಕೆಗೆ ಸಂಪಾದಕರಾಗಿ ಬೇಂದ್ರೆಯವ್ರನ್ನ ತಗೋತಾರೆ. ಅದಕ್ಕೊಂದು ಕಾರಣ ಏನು ಅಂತಂದರೆ, ಬೇಂದ್ರೆಯವರ ಹಕ್ಕಿ ಹಾರುತ್ತಿದ್ದೆ ನೋಡಿದಿರ ಕವನ, ಅದನ್ನು ಕೇಳಿ ಸಂತೋಷ ಆಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಜೀವನ ಪತ್ರಿಕೆಗೆ ಬೇಂದ್ರೆಯವರಿಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಮಾಸ್ತಿಯವರು. ಮುಂದೆ ಮುಂಬೈಗೆ ಹೋಗ್ತಾರೆ, ಪೂನಾಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ ಬೇಂದ್ರೆಯವರು. 1950ರ ದಶಕಕ್ಕೆ ಅವರು ವಾಪಸ್ ಧಾರವಾಡಕ್ಕೆ ಬರ್ತಾರೆ, ತಮ್ಮ ಪ್ರೀತಿಯ ಧಾರವಾಡಕ್ಕೆ. ಇಲ್ಲಿ ಬದುಕ್ತಾರೆ. ಮುಂದೆ ಅವರು ಸುಮಾರು 2,500ಕ್ಕೂ ಹೆಚ್ಚು ಕವನಗಳು, ನಾಟಕಗಳು, ವಿಮರ್ಶಾ ಲೇಖನಗಳು, ಮಕ್ಕಳ ಕಥೆ ನಾಟಕಗಳು ಎಲ್ಲವನ್ನೂ ಬರೆದ್ರು. ಕನ್ನಡದ ವರಕವಿ ಆದರು. ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ರು ನಮ್ಮ ವರಕವಿ ಬೇಂದ್ರೆ. ನೋಡಿ, ಬೇಂದ್ರೆಯವರ ಮನೆಗೆ ಹೀಗೆ ಪ್ರವಾಸಿಗರು ಬರ್ತಾನೆ ಇರ್ತಾರೆ, ಅನೇಕ ಪ್ರವಾಸಿಗರು. ಮೇಡಮ್, ನೀವು ಯಾವ ಊರಿನವರು? ನಾವು ಧಾರವಾಡ ನೇಟಿವ್, ನಾವಿರೋದು ಬೆಂಗಳೂರಲ್ಲಿ. ಸೊ ಇವತ್ತೇನು ಮತ್ತೆ ಇವತ್ತು ನಮ್ಮ ಅಕ್ಕ ಗೃಹ ಪ್ರವೇಶ ಇತ್ತು ಮನೆದು, ಅದಕ್ಕೆ ಬಂದಿತ್ತು. ಬೇಂದ್ರೆ ಮನೆ ನೋಡಕ್ ಬಂದಿದೆ. ಬೇಂದ್ರೆ ಅವ್ರ ಮನೆ ಇಲ್ಲೇ ಇದೆ ಹತ್ರ, ಅವ್ರ ಮಕ್ಕನ ಮನೆ ನೋಡಕ್ ಬಂದಿದೆ. ಎಲ್ಲ ಕುಟುಂಬ ನಮ್ದು. ಎಲ್ಲ ರಿಲೇಷನ್ ಧಾರವಾಡದವ್ರೆ. ಆದ್ರೆ ಈಗ ಇವರೆಲ್ಲ ಧಾರವಾಡದಲ್ಲಿ ಇರ್ತಾರೆ, ನಾವು ಬೆಂಗಳೂರಲ್ಲಿ. ನೋಡಿ, ಹೀಗೆ ಬೇಂದ್ರೆ ಅಜ್ಜನ ಮನೆಯನ್ನು ನೋಡೋಕೆ, ಬೇಂದ್ರೆ ಅಜ್ಜನ ಮನೆಯನ್ನು ಕಂಡು ಪುಳಕಿತರಾಗೋಕೆ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಬೇರೆ ಬೇರೆ ಕಡೆಗಳಿಂದ. ಭಾಳ ಧನ್ಯವಾದ. ನೋಡಿ, ನಾನು ಅನಿಲ್ ಜಮಖಂಡಿ ಅಂತ, ಧಾರವಾಡವನೇ ಬೇಸಿಕಲಿ. ಈಗ ಬೆಂಗಳೂರಲ್ಲಿ ಇರ್ತಾ ಇದ್ದೇನೆ. ನಂದು ಎಜುಕೇಷನ್ ಎಲ್ಲ ಧಾರವಾಡದಲ್ಲಿ ಕರ್ನಾಟಕ ಹೈಸ್ಕೂಲ್ KE ಬೋರ್ಡ್ ಸಂಸ್ಥೆಯಲ್ಲಿ ಆಗಿದೆ. ಆವಾಗ ಬೇಂದ್ರೆ ಅವರು ನಮ್ಮದು ಇದಕ್ಕೆ ವಾರ್ಷಿಕೋತ್ಸವದ ಭಾಷಣಕ್ಕೆ ಬೇಂದ್ರೆ ಅವ್ರ ಭಾಷಣಗಳನ್ನು ನಾವು ಕೇಳಿದ್ದೀವಿ. ಅವರು ಯಾವಾಗ? 1974-75 ಇದೆ. ಆವಾಗ ನಾವು 75 SSLC, 74ರಲ್ಲಿ ನಮ್ಮ KE ಬೋರ್ಡ್ ಸಂಸ್ಥೆಯಲ್ಲಿ, 75ದಲ್ಲಿ ಕರ್ನಾಟಕ ಹೈಸ್ಕೂಲಲ್ಲಿ. ಅವಾಗೆಲ್ಲ ವಿದ್ಯಾರಣ್ಯ ಹೈಸ್ಕೂಲು ನಮ್ಮದೆಲ್ಲ ಸಂಸ್ಥೆ ಅದು, KE ಬೋರ್ಡ್ ಸಂಸ್ಥೆ. ಆ ಸಂಸ್ಥೆ ಇದ್ರು ಅವರು. ಆವಾಗ ಭಾಷಣಕ್ಕೆ ಅಧ್ಯಕ್ಷರಾಗಿ ಬಂದಿದ್ದರು ಅವರು. ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಾಯಿದ್ರು.
ಹೇಗಿದ್ರು ಅವರು ಉಡುಪು ಗಿಡಪಲ್ಲಿ? ಅಲ್ಲ, ಟೊಪ್ಪಿಗೆ ಅವ್ರು ಹಾಕೊಳ್ತಾ ಇದ್ರು. ಕೂದಲು ಅವ್ರದ್ದು ಹೀಗೆ ಕೂದಲ ಇರ್ತಿತ್ತು, ಸ್ವಲ್ಪ ಬಾರ್ಡ್ ಇದ್ದಿತ್ತು. ಮೇಲೆ ಟೊಪ್ಪಿಗೆ ಇದು ಕೋಟು, ಬ್ಲ್ಯಾಕ್ ಕೋಟು ಪ್ಲಸ್ ಅದು ಕೋಲ್ ಇರ್ತಿತ್ತು. ಅವಾಗ ತುಂಬ ಏಜ್ ಇತ್ತು ಅವ್ರಿಗೆ. ತುಂಬ ಮಾತು ಇದು ಇರ್ತಿಲ್ಲ, ಕ್ಲೀನಾಗಿ ಮಾತಾಡ್ತಾ ಇದ್ರು. ಅವಾಗೆಲ್ಲ ಇಲ್ಲೆಲ್ಲ ಕೋಟು ಪ್ಲಸ್ ಬ್ಲ್ಯಾಕ್ ಟೊಪ್ಪಿಗೆ. ನಮ್ಮದು ಉತ್ತರ ಕರ್ನಾಟಕದ್ದು ಟೊಪ್ಪಿಗೆ ಬೇರೆ ಬರುತ್ತೆ, ಅದು ಬ್ಲ್ಯಾಕ್ ಟೊಪ್ಪಿಗೆ ಅದೆಲ್ಲ ಹಾಕೊಳ್ತಾ ಇದ್ರು. ತುಂಬ ಚೆನ್ನಾಗಿ ಮಾತಾಡೋ ಸಾಹಿತಿಗೆ ಇದು ಅಲ್ಲ ಅವರು. ಅವಾಗೆಲ್ಲ ನಾವು ಬಂದಿದ್ವಿ, ಇಲ್ಲಿ ಎಲ್ಲ ಬಂದಿದ್ವಿ. ಈಗೆಲ್ಲ ನಾವು ಧಾರವಾಡದಲ್ಲೇ ಇದ್ದರೂ ನೋಡ್ಲಿಕ್ಕೆ ಆಗಿರಲಿಲ್ಲ, ಈಗ ಮತ್ತೆ ಬಂದಿದ್ದೀವಿ. ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ. ಇದು ಸ್ನೇಹಿತರೆ ಅವರ ಮನೆಯ ಹಿತ್ತಲು ಅಂತ ಕರಿಬೋದು. ಅವ್ರ ಮನೆಯ ಹಿಂದ್ಗಡೆ ಬರುವಂಥ ಜಾಗ ಇದು ನೋಡಿ. ಅವ್ರ ಹಿತ್ತಲು ಬಾಗಿಲು ತೋರಿಸಿ ಬನ್ನಿ ನಿಮಗೆ. ಇದು ಸ್ನೇಹಿತರೆ ಧಾರವಾಡ ನಗರದಲ್ಲೇ ಇದ್ದರೂ ಕೂಡ ಒಂದು ರೀತಿ ಹೊರವಲಯದ ಒಂದು ಫೀಲ್ನಲ್ಲಿದೆ, ಒಂದು ಹಳ್ಳಿ ಮನೆ ಥರದ್ದು, ಆ ಕಾಲದ ಹಳ್ಳಿ ಮನೆ ಥರದ್ದು ನೋಡಿ. ಅವ್ರ ಹಿತ್ತಲು ಬಾಗಿಲಿದ್ದು. ಸ್ನೇಹಿತರೆ ಬೇಂದ್ರೆಯವರು ತೀರ್ಕೊಂಡ 1 ತಿಂಗಳ ನಂತರ, ಅಂದರೆ ಅವರು 1981 ಅಕ್ಟೋಬರ್ ತಿಂಗಳಲ್ಲಿ ತೀರ್ಕೊಂಡ್ರು. ಅದೇ 1981 ನವಂಬರ್ ತಿಂಗಳಲ್ಲಿ ಬೇಂದ್ರೆ ಅಂಬಿಕಾತನಯ ದತ್ತ ವೇದಿಕೆ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅದೊಂದು ಸಾಂಸ್ಕೃತಿಕವಾದಂತಹ ಒಂದು ಕಾರ್ಯಕ್ರಮಗಳಿಗೋಸ್ಕರ ಅದರ ವೇದಿಕೆ ಇದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ವೇದಿಕೆ ಇದು. ಬೇಂದ್ರೆ ಅಜ್ಜನ ಫೋಟೋ ಇದೆ ಇಲ್ಲಿ, ಅವರ ಒಂದು ಪೇಂಟಿಂಗ್ ಇದು. ಅಜ್ಜನ ಫೋಟೋನೇ ಅದರ ಪೇಂಟಿಂಗ್ ಥರ ಮಾಡಿದ್ದಾರೆ ಅದನ್ನು. ಸ್ನೇಹಿತರೆ ಇದು ಧಾರವಾಡದ ಸಾಧನಕೇರಿ ರಸ್ತೆ ಸ್ನೇಹಿತರೆ. ಬಲಗಡೆಗೆ ನೀವು ನೋಡ್ತಾ ಇದ್ದೀರಿ, ಅದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮನೆ ಶ್ರೀಮಾತ. ಇಲ್ಲಿ ನೋಡಿ, ಇಲ್ಲೇ ಇದೆ ಕೆರೆ, ಸಾಧನಕೇರಿ ಅಥವಾ ಸಾಧನ ಕೆರೆ. ಬನ್ನಿ ಅಲ್ಲಿ ಹೋಗೋಣಂತೆ. ಇಲ್ಲೇ ಇದೆ ನಮ್ಮ ಸಾಧನ ಕೆರೆ. ಬಾರೋ ಸಾಧನ ಕೇರಿಗೆ ಅಂತ ಬೇಂದ್ರೆಯವ್ರದ್ದು ಪ್ರಸಿದ್ಧವಾದ ಕವನ ಅವ್ರದ್ದು. ಇದೇ ಸ್ನೇಹಿತರೆ ಸಾಧನ ಕೇರಿ ಅಥವಾ ಸಾಧನ ಕೆರಿ. ಕೆರಿ ಅಂತ ಕರೀತಾರೆ, ಅಂದರೆ ಕೆರೆ ಅಂತ ನಾವೇನಂತೀವಲ್ಲ, ಆದರೆ ಉತ್ತರ ಕರ್ನಾಟಕದಲ್ಲಿ ಕೆರಿ ಅಂತ ಕರೀತಾರೆ. ಇದೇ ಸಾಧನ ಕೆರಿ. ಬೇಂದ್ರೆಯವರು ಓಡಾಡ್ತಾ ಇದ್ದಂತಹ, ಅವರಿಗೆ ಸ್ಫೂರ್ತಿ ಕೊಡ್ತಿದ್ದಂತಹ ಕೆರೆ ಇದು. ಇಂತಹ ನಮ್ಮ ಬೇಂದ್ರೆಯವರು ತೀರ್ಕೊಂಡಿದ್ದು 26 ಅಕ್ಟೋಬರ್ 1981. ಅಂದರೆ ಬೇಂದ್ರೆಯವರು ತೀರ್ಕೊಂಡು ನಮ್ಮನ್ನೆಲ್ಲ ಭೌತಿಕವಾಗಿ ಬಿಟ್ಟು ಹೋಗಿ ಸರಿಸುಮಾರು 24-25 ವರ್ಷ ಆಯಿತು ಸ್ನೇಹಿತರೆ. ಅವ್ರು ತೀರ್ಕೊಂಡಿದ್ದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ. ಅಂದರೆ ಕರ್ನಾಟಕಕ್ಕೆ ಕವಿತೆಗಳ ಬೆಳಕನ್ನು ಕೊಟ್ಟಂತಹ ಬೇಂದ್ರೆ ದೀಪಾವಳಿ ದಿವಸನೇ ತೀರ್ಕೊಂಡಿದ್ದು. ಒಂದು ರೀತಿ ಸೋಜಿಗವೋ ಅಥವಾ ಕಾಕತಾಳೀಯವೋ ಗೊತ್ತಿಲ್ಲ, ಅಂತೂ ನಮ್ಮ ಬೇಂದ್ರೆಯವ್ರನ್ನಂತೂ ನಾವು ಯಾವತ್ತೂ ನೆನೆಸಲೇಬೇಕು. ಕನ್ನಡಿಗರಾಗಿ ಹುಟ್ಟಿದ್ದೀವಿ, ಕನ್ನಡಿಗರಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಬೇಂದ್ರೆ ಅಜ್ಜನಂತಹ ಮಹಾತ್ಮರ ಅವರು ಬರೆದಂತಹ ಕನ್ನಡದ ಕವಿತೆಗಳನ್ನು ನಾವು ಓದಲೇಬೇಕು, ತಿಳ್ಕೋಬೇಕು, ನಮ್ಮ ಮಕ್ಕಳಿಗೆ ದಾಟಿಸ್ಬೇಕು. ಯಾಕೆ ಗೊತ್ತಾ, ಕನ್ನಡ ಭಾಷೆಯ ಬನಿ ಏನು, ಅದರ ನಿಜವಾದ ಸೌಂದರ್ಯ ಏನು, ಅದರ ನಿಜವಾದ ಅರ್ಥಗರ್ಭಿತತೆ ಅಂದರೆ ಏನು ಅಂತ ಅನ್ನೋದನ್ನು ತಮ್ಮ ಕವಿತೆಗಳ ಮೂಲಕ ಇಡೀ ಜಗತ್ತಿಗೆ ಸಾರಿದವರು ಬೇಂದ್ರೆ ಮತ್ತು ಬೇಂದ್ರೆಯಂತಹ ಅನೇಕ ಮಹನೀಯರು. ಅವ್ರನ್ನ ನೆನೆಸೋಣ, ಅವರು ಬದುಕಿದ ನೈತಿಕತೆಯ ದಾರಿಯಲ್ಲಿ ನಡೆಯೋ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸೋಣ ಅಂತ ಹೇಳೋದು ನನ್ನ ಅನಿಸಿಕೆ. ಉಳಿದಂತೆ ಬೇಂದ್ರೆ ಅಜ್ಜನಿಗೆ ನನ್ನ ಕಡೆಯಿಂದ ಒಂದು ಶರಣಾರ್ಥಿಗಳು. ಬಾರೋ ಸಾಧನ ಕೇರಿಗೆ ಮರಳಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.